ಪ್ರಿಯ ರಮಣಿ ಬಾತರುಣಿ ಅರುಸದಿನಲಿಯುತ್ತವ ಮಾರಿ ಪ್ರಿಯ ರಮಣಿ ಕಾಂತನು ನಾನೇ ಪ್ರೇಯಸಿ ನೀನೇ ಕಾಂತನು ನಾನೇ ಪ್ರೇಯಸಿ ನೀನೇ ಋತದಿ ನಲಿಯುತ ಸಮೀಪಕ್ಕೆ ಬಾರೆ ಕಾಂತನು ನಾನೇ ಪ್ರೇಯಸಿ ನೀನೇ ಅರುಸದಿ ನಲಿಯುತ ಸಮೀಪಕ್ಕೆ ಬಾರೆ ಅಂದ ಚಂದದಿಂದ ಬಂದು ನೀನು ನನ್ನ ಸೇರೆ ಅಂದ ಚಂದದಿಂದ ಬಂದು ನೀನು ನನ್ನ ಸೇರಿ ಪ್ರಿಯ ರಮಣಿ ಆ ತರುಣಿ ಅರುಸದಿನಲಿಯುತ್ತವ ಬಾರೆ ಪ್ರಿಯ ರಮಣಿ ಅನುರಾಗದಲ್ಲಿ ಆಡುತ್ತ ಬಾರೆ ಅನುರಾಗದಲ್ಲಿ ಆಡುತ್ತ ಬಾರೆ ಸರಸದಿ ಸಮೀಪಕ್ಕೆ ಚಲಿಯುತ್ತ ಬಾರೆ ಅನುರಾಗದಲ್ಲಿ ಆಡುತ್ತ ಬಾರೆ ಸರಸದಿ ಸಮೀಪಕ್ಕೆ ಸರಸವ ತೋರೆ ಅಂದ ಚಂದದಿಂದ ಬಂದು ನೀನು ನನ್ನ ಸೇರೆ ಅಂದ ಚಂದದಿಂದ ಬಂದು ನೀನು ನನ್ನ ಸೇರಿ ಪ್ರಿಯ ರಮಣಿ ರಮಣಿ ಅರುಸದಿನಲಿಯುತ್ತವ ಬಾರೆ ಪ್ರಿಯ ರಮಣಿ
ಪ್ರಾಣೇಶ್ವರ, ನಿಮ್ಮ ಕೈ ಹಿಡಿದ ನಾನೇ ಧನ್ಯಳಲ್ಲವೇ ಸ್ವಾಮಿ? ಲಕ್ಷ್ಮಿ, ಭೂಲೋಕದಲ್ಲಿ ದಾನವ ಅವಳಿಯು ಪ್ರಬಲವಾಗಿರುವುದರಿಂದ ಭಕ್ತರು ಋಷಿಗಳು ನನ್ನನ್ನು ಮೊರೆಯಿರುತ್ತಿರುವರು. ಲಕ್ಷ್ಮಿ ದೇವ, ನಿಮ್ಮ ಮಹಿಮೆಯು ಅಪಾರವಾದದ್ದು. ನಿಮ್ಮ ಭಕ್ತರು ಎಲ್ಲೆಲ್ಲಿಯೂ ನಿಮ್ಮನ್ನು ಕೊಂಡಾಡುವರು. ಹಾಗಿರುವಾಗ ನೀವು ಈ ರೀತಿ ಚಿಂತಿಸಲು ಕಾರಣವೇನು ದೇವ? ಸಾಧ್ಯವಿಲ್ಲ ಲಕ್ಷ್ಮಿ. ದುರ್ಗಾವಿದ ರಕ್ತ ಸುರನಿಗೆ ಒಂದು ತೊಟ್ಟು ರಕ್ತವು ಬಿದ್ದರೆ ಸಹಸ್ರಾರು ಮಂದಿ ಹುಟ್ಟುವಂತೆ ಬ್ರಹ್ಮನು ವರವನ್ನು ಕೊಟ್ಟಿರುವೆನು. ದೇವ, ಇದೇ ಬ್ರಹ್ಮದೇವರು ದಾನವರಿಗೆ ಎಂಥ ಕಠಿಣವಾದ ವರವನ್ನು ಕೊಡುತ್ತಿರುವರು. ಆ ದಾನವರನ್ನು ನೀವು ಸಂಹರಿಸಿ ನಿಮ್ಮ ಭಕ್ತರನ್ನು ನೀವೇ ಕಾಪಾಡಬೇಕು ದೇವ. ಲಕ್ಷ್ಮಿ, ಸಾಧ್ಯವಿಲ್ಲವು ಎನ್ನಳು ಈ ಕಾರ್ಯವು. ಲಕ್ಷ್ಮೀ, ಸಾಧ್ಯವಿಲ್ಲವು ಈ ಕಾರ್ಯವು. ಲಕ್ಷ್ಮೀ, ಅಸಾಧ್ಯವೆನ್ನಳು ಈ ಕಾರ್ಯವು. ನನ್ನಿಂದಲೂ ಸಾಧ್ಯವಿಲ್ಲವು. ಲಕ್ಷ್ಮೀ, ಲಕ್ಷ್ಮಿ, ಆ ದಾನವರನ್ನು ಕೊಲ್ಲಲು ನನ್ನಿಂದಲೂ ಸಾಧ್ಯವಿಲ್ಲ. ಈಗ ನಾವು ವೈಕುಂಠವನ್ನು ಬಿಟ್ಟು ಕ್ಷೀರಸಾಗರದಲ್ಲಿ ಅಡಗಿರಬೇಕು. ಆ ದಾನವರ ಕೈಗೆ ಸಿಕ್ಕಿದರೆ ಬಹಳ ಕಷ್ಟಪಡಬೇಕಾಗುತ್ತದೆ. ಲಕ್ಷ್ಮಿ, ಬೇಗ ನಡೆ, ಕ್ಷೀರಸಾಗರವನ್ನು ಸೇರೋಣ. ಇದೇನು ದೇವ, ನಿಮ್ಮ ಹೃದಯದಲ್ಲಿ ಇಡೀ ಬ್ರಹ್ಮಾಂಡವನ್ನು ಅಡಗಿಸಿಕೊಂಡಿದ್ದೀರಿ. ಆ ದಾನವರಿಗೆ ಎದರಿ ನಾವು ಕ್ಷೀರಸಾಗರಕ್ಕೆ ಸೇರಬೇಕೆ? ನನಗಂತೂ ನಾಚಿಕೆ ಆಗುತ್ತಿದೆ. ಲಕ್ಷ್ಮಿ, ನಿನ್ನ ಮಾತನ್ನು ಕೇಳಿ ಮೈವರೆತು ಕುಳಿತರೆ ಬಹಳ ಕಷ್ಟವನ್ನು ಪಡಬೇಕಾಗುತ್ತದೆ. ಬೇಗ ನಡೆ ಲಕ್ಷ್ಮಿ, ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ಚಂಡಮುಂಡಾಸುರರೇ, ಇದೇ ಅಲ್ಲವೇ ವೈಕುಂಠ? ಆ ಧೂಳ ಹರಿಯು ಎಲ್ಲಿ ಅಡಗಿರುವನು ಅವನನ್ನು ಹುಡುಕಿ ತನ್ನೆ. ಮಿತ್ರ, ಹರಿಯು ಮಿತ್ರ, ಆ ಮಾಯಾವಿಯ ಹರಿಯು ಎಲ್ಲಿಯೂ ಕಾಣಲೇ ಇಲ್ಲ. ಏನು? ಆ ಮಾಯಾವಿಯಾದ ಹರಿಯು ನಿಮ್ಮ ಕೈಗೆ ಸಿಕ್ಕಲಿಲ್ಲವೇ? ನಮ್ಮ ಭಯಕ್ಕೆ ಎದರಿ ಎಲ್ಲೋ ಅಡಗಿರಬೇಕು. ಈ ವೈಕುಂಠವನ್ನು ಸೂಲ ಮಾಡಿರೆ ಈ ವೈಕುಂಠವು ನಮ್ಮ
ಬಂಗಾರವಾಯಿದೆ ಮನ ಪ್ರಿಯ ಕಾಂತಮಣಿ ಬಾನನೆ ಬಂಗಾರವಾಯಿದೆ ಮನ ಮೂಜನೆ ಪ್ರಿಯ ಕಾಂತಮಣಿ ಬಾನನೆ ಕಾನನೆ ಪ್ರೇಮಾನುರಾಗದ ಪ್ರಾಣೇಶ್ವರೇ ಪ್ರೇಮಾನುರಾಗದ ಪ್ರಾಣೇಶ್ವರೇ ಪ್ರಣಯ ಬೇರೆ ಬೇರೆ ಮನಕಾನಂದ ತರುವ ಬಂಗಾರವಾಯಿದೆ ಮನ ಮೋಜಿನಿ ಪ್ರಿಯ ಕಾಂತಮಣಿ ಬಾನನೆ ಚಿಂತೆಯ ಪರಿಹರಿಸೆ ಸುರಕಾಂತಿ ಕಾಂತಿಯ ಪರಿಹರಿಸೆ ಚಿಂತೆಯ ಪರಿಹರಿಸೆ ಸುರಕಾಂತಿ ಕಾಂತಿಯ ಪರಿಹರಿಸೆ ಪ್ರೇಮಾನುರಾಗದ ಪ್ರಾಣೇಶ್ವರೇ ಪ್ರಣಯ ಬೇರೆ ಬೇರೆ ಮನಕಾನಂದ ತರುವ ಶೃಂಗಾರವಾಯಿದೆ ಮನ ಮೋಜಿನಿ ಪ್ರಿಯ ಕಾಂತಮಣಿ ಬಾನನೆ ಪ್ರಿಯೆ ಲಕ್ಷ್ಮಿ ದೇವ, ಹಾ ದಾನವರು ನನ್ನನ್ನು ಹಿಡಿಯಲು ಬಂದು ಹಿಂತಿರುಗಿ ವಾಪಸ್ ಹೋಗುತ್ತಿರುವರು. ನಿನ್ನ ಪ್ರೀತಿ ವಿನೋದಗಳಿಂದ ನಾನು ಮರಳಾದೆನು. ದೇವ, ಈ ನಿಮ್ಮ ನೆಲೆಯು ಬಹಳ ಅದ್ಭುತವಾಗಿರುವುದು ದೇವ. ನಾದಲ್ಲಿದ್ದರೆ ಬರುತ್ತಿರುವುದು ನೋಡಿ. ಬರಲಿ, ಬಹಳ ಸಂತೋಷ. ನಾರಾಯಣ 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 ಹರಿ ಪೊರೆಯೋ ಹರಿ ಪೊರೆಯೋ ಹರಿ ಪೊರೆಯೋ ನಾರಾಯಣ ನಾರಾಯಣ ನಂದ ಕುಮಾರ ನವನಿತ ಚೋರ ನಂದ ಕುಮಾರ ನವನಿತ ಚೋರ ನಾರಾಯಣ 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 ಹರಿ ಪೊರೆಯೋ ಹರಿ ಪೊರೆಯೋ ಹರಿ ಪೊರೆಯೋ ನಾರಾಯಣ ನಾರಾಯಣ ದೇವಳಿಗಿಂತ ರಕ್ಷಿಸಬೇಕ ನಾರಾಯಣ ನಾರಾಯಣ ದೇವಳಿಗಿಂತ ರಕ್ಷಿಸಬೇಕ ನಾರಾಯಣ 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 ಹರಿ ಪೊರೆಯೋ ಹರಿ ಪೊರೆಯೋ ಹರಿ ಪೊರೆಯೋ ನಾರಾಯಣ ನಾರಾಯಣ ಪರಮಾತ್ಮರಿಗೆ ನಮಸ್ಕರಿಸುವೆನು. ನೀವೇ ಮಂಗಳವಾಗಲಿ. ನಾರದ, ನೀನು ಏನು ಹೊಸ ವರ್ತಮಾನವನ್ನು ತಂದಿದ್ದರೆ ಯಾವುದು ಅದನ್ನು ತಿಳಿಸುವನಾಗೂ ನಾರದ. ಪರಮಾತ್ಮ, ನಿಮಗೆ ತಿಳಿಯದ ವಿಚಾರ ಯಾವುದಿರುವುದು ಹೇಳಿ. ಎಲ್ಲ ವಿಷಯವನ್ನು ತಿಳಿಯವನಾಗಿ ಏನು ಅರಿಯದನಂತೆ ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ದೇವ? ನಾರದ, ನನಗೆ ಯಾವ ಹೊಸ ವರ್ತಮಾನವೂ ತಿಳಿಯದು. ಪರಮಾತ್ಮ, ಮಹೇಶ್ಪತಿ ನಗರವನ್ನು ಪರಿಪಾಲಿಸುತ್ತಿರುವ ಮಹಿಷಾಸುರ ಮತ್ತು ರಕ್ತಾಭಿಜಸುರ ಎಂಬ ದಾನವರು ಬ್ರಹ್ಮದೇವನಿಂದ ವರವನ್ನು ಪಡೆದು ದಿಕ್ಪಾಲಕರನ್ನು ಸೆರೆ ಹಿಡಿದು ಅವರ ಮನಸ್ಸಿಗೆ ಬಂದಂತೆ ಹಿಂಸಿಸುತ್ತಿರುವರು. ನಾರದ, ನಾನು ಅದನ್ನು ಬಲ್ಲೆನು. ಆ ದಾನವರನ್ನು ಒಲಿಸಲು ನನ್ನಿಂದಲೂ ಸಾಧ್ಯವಿಲ್ಲ. ನಾನು ಕೂಡ ಈ ಶೀಘ್ರ ಸಾಗರವನ್ನು ಬಿಟ್ಟು
ಕ್ಷೀರಸಾಗರದಲ್ಲಿ ಅಡಗಿರ್ತೇವೆ. ಪರಮಾತ್ಮ, ಆ ದೇವತೆಗಳನ್ನು ಕಾಪಾಡುವ ಭಾರವು ನಿಮ್ಮದು. ದೇವ, ಇಂದ್ರಾದಿ ದೇವತೆಗಳು ನಿಮ್ಮ ದಾನವರ ಕೈಗೆ ಸಿಕ್ಕಿ ನರಳುತ್ತಿರುವಾಗ ಅವರನ್ನು ಕಾಪಾಡಬಾರವು ನಿಮ್ಮದಲ್ಲವೇ ಸ್ವಾಮಿ? ಲಕ್ಷ್ಮಿ, ಆ ಕಾರ್ಯವೂ ನನ್ನಿಂದಲೂ ಸಾಧ್ಯವಿಲ್ಲ. ನಾರದ, ನನ್ನ ಮಾಯಾಶಕ್ತಿಯಿಂದ ಆ ದಾನವನ ಹೃದಯವನ್ನು ಒಕ್ಕಿ ಅವನ ಮನಸ್ಸನ್ನು ಚಂಚಲಗೊಳಿಸುವೆನು. ನೀನು ಆ ದಾನವನ ಬಳಿಗೆ ಹೋಗಿ ಅವರನ್ನು ಹುರಿದುಂಬಿಸಿ ಯುದ್ಧಕ್ಕೆ ಬರುವಂತೆ ದೇವತೆಗಳನ್ನು ಸೆರೆಮನೆಯಿಂದ ಬಿಡಿಸು. ಆ ದಾನವನ ಒದಗೆ ಒಂದು ಉಪಾಯವನ್ನು ಹುಡುಕುವೆನು. ಶರಣನಾದರೂ ಪರಮಾತ್ಮ, ನಾನಿನ್ನೂ ಹೋಗಿ ಬರುವೆನು. ನಾರಾಯಣ ನಾರಾಯಣ. ಚಂಡ ಮುಂಡಾಸುರವೇ ನಿರ್ಜಲ ಗುಣವು ಅಣದು ವಿಜಯಲಕ್ಷ್ಮಿಯ ಕರಮೇ ಸಾಮ್ರಾಜ್ಯವನ್ ಪರಿಪಾಲಿಪ ಸಾಮ್ರಾಜ್ಯವನ್ ಪರಿಪಾಲಿಪ ಈಗ ಮೈಸಾಸುರನಿಗೆ ಅದಾರು ತಂದೋಡಿದೆಯೋ ಭುಜ ಬಲಕ್ಕೆ ಭುಜ ಬಲಕ್ಕೆ ನೋಯಿದೆ ಮಕ್ಕಳು ಅನ್ನದವರು ಪರಿಸರವಾಗಿ ನಿಲ್ಲುವರೇ.
ದೇವತೆಗಳು ನಮ್ಮ ಹಜಪಾಲಕರಾದರು. ಇನ್ನು ಸುರಲೋಕದಲ್ಲಿ ನರ್ತಿಸುತ್ತಿದ್ದ ಆರಂಭೆ ಮೇರೆಗೆ ಸ್ತ್ರೀಯರೆಲ್ಲರೂ ನಮ್ಮ ಕೈಗೊಂಬೆಗಳಾಗಿರುವರು. ಇನ್ನು ನಮಗೆ ಯಾರು ತಾನು ನಮ್ಮೆದುರು ಸರಿಸಮನಾಗಿ ನಿಲ್ಲುವರು ಮಿತ್ರ, ಅದನ್ನು ತಿಳಿಸು. ಆಗಬಹುದು ಮಿತ್ರ. ಯಾರು ತಾನೇ ಪ್ರಭು? ನೀವೇ ಧೀರರಲ್ಲವೇ? ನೀವೇ ಸೂರರಲ್ಲವೇ? ನಿನ್ನ ವಾಕ್ಯವನ್ನು ಕೇಳಿ ನನ್ನ ಮನಸ್ಸು ಆನಂದಭರಿತವಾಯಿತು. ನಿನ್ನ ಪೀಠವನ್ನು ನೀನು ಪರಿಗ್ರಹಿಸು. ಮಿತ್ರರೋಗ ಚಂಡಾಮುಂಡಾಸುರರೇ, ಇದಕ್ಕೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಬಲೆ ಚಂಡಾಮುಂಡಾಸುರರಿ, ನಿಮ್ಮ ಸಾಹಸಗಳಿಗೆ ನಾನು ಮೆಚ್ಚಿದೆನು. ನಿಮ್ಮ ಪೀಠವನ್ನು ನಿಮಗೆ ಪರಿಗ್ರಹಿಸಿ. ನಿಮ್ಮ ಸಾಹಸಗಳಿಗೆ ನಾನು ಮೆಚ್ಚಿದೆನು. ಇನ್ನು ಮುಂದೆ ಈ ಜಗತ್ತಿಗೆ ನಾನೇ ಸರ್ವೇಶ್ವರ, ನಾನೇ ಲೋಕೇಶ್ವರ.
ಸಮಯದಲ್ಲಿ ಅವರಿಗೆ ನಾಮವನ್ನು ಎತ್ತಿದರೆ ಇನ್ನು ನಾಳೆಯನ್ನು ಕತ್ತರಿಸಿ ಬಿಸಾಡುವೆನು. ಓಹೋ, ಮರತಿದ್ದನೆಯ. ನೀನೇ ಲೋಕೇಶ್ವರ, ನೀನೇ ಸರ್ವೇಶ್ವರ, ಅಲ್ಲವೇ ಮಹಿಷಾಸುರ? ಹಾಗೆಂದು ಹೇಳಿ ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಮಹಿಷಾಸುರ. ಹಾಗಾದರೆ ನೋಡಿದಿರ ನನ್ನ ವೈಭೋಗವನ್ನು? ಓ ದೇವತೆಗಳು ಮಾರಿಗಳನ್ನು ಹೇಳ್ತಿದ್ದಾರಲ್ಲ, ಈಗ ಆ ದೇವತೆಗಳನ್ನು ಸೆರೆ ಹಿಡಿದು ಅಷ್ಟದಿಕ್ಪಾಲಕರನ್ನು ಬಂಧಿಸಿ ನನ್ನ ಚರಣ ದಾಸರಾಗಿ ಬಿದ್ದಿರುವಂತೆ ಮಾಡಿರುವನು. ಇನ್ನು ಸುರಲೋಕದಲ್ಲಿ ಯತ್ನಿಸುತ್ತಿದ್ದ ರಂಬೆ ಮೇನೆಗೆ 10 ಸ್ತ್ರೀಯರೆಲ್ಲರನ್ನು ನನ್ನ ಕೈಗೊಂಬೆಗಳ ಅಂತಾಗಿ ಮಾಡಿರುವೆನು. ನೋಡಿದಿರ ನಾರದರೆ ನನ್ನ ಸಾಹಸವನ್ನು? ಅಯ್ಯ, ಬಹಳ ಸಂತೋಷ. ಅಂತೂ ಹಿಡಿದ ಛಲವನು ಬಿಡಿತಕವನಲ್ಲ ಅಂತ ಈಗ ತಾನೇ ನನಗೆ ತಿಳಿಯಿತು. ಆದರೆ ಆ ರಂಬೆ ಮೆನಿಕೆರ ನರ್ತನವನ್ನು ನೋಡಿ ಬಹಳ ದಿನಗಳಾದವು. ಈ ಸಂತೋಷ ಸಮಯದಲ್ಲಿ ಆ ರಂಬೆ ಮೆನಿಕೆರ ನರ್ತನವು ನಡೆಯಲಿ, ಅದನ್ನು ನೋಡಿ ಸಂತೋಷ ಪಡುವೆನು. ಓಹೋ, ಆದರೂ ರಸಿಕರೆಂದು ಈಗ ತಿಳಿಯಿತು. ಹಾಗಲೇ ತಲೆ ಮಿತ್ರ ರಾಮ ಗಂಡ ಮುಂಡಾಸುರರೇ, ಮಿತ್ರ ನಮ್ಮ ಸೆರೆಮನೆಯಲ್ಲಿರುವ ಆ ರಂಬೆ ಮೇನಕೆಯರ ಮೂಳಿಯನ್ನು ಹಿಡಿದು ಎಳೆದು ತನ್ನಿ ನನ್ನ ರಾಜಸಭೆಗೆ. ರಂಬೆ ಮೇನಕೆಯರೇ, ಅಂದು ನೀವು ಆ ಮಹೇಂದ್ರ ಸಭೆಯನ್ನು ಯತ್ನಿಸಿದಂತೆ ಈಗ ನೀವು ನನಗೆ ಮಧುಪಾನವನ್ನು ಮಾಡಿಸುತ್ತ ನಡೆಯಲಿ ನಿಮ್ಮ ನರ್ತನ, ನಡೆಯಲಿ ನಿಮ್ಮ ಗಾಯನ. ಮಧುಪಾನವನ್ನು ಕೊಡುವರಾಗಿ. ಇಲ್ಲ, ನಿಮ್ಮ ಮುಂದೆ ನಾವು ನರ್ತಿಸುವುದಿಲ್ಲ. ಏನು? ನಮ್ಮ ಮುಂದೆ ನೀವು ನರ್ತಿಸುವುದಿಲ್ಲವೇ? ಮಿತ್ರರಾದ ಚಂಡ ಮುಂದಾಸುರೇ, ತಗಲಿ ಚೌಟಿಯನ್ನು ಇವರು ನರ್ತಿಸಿಕೊಟ್ಟು ಇವರನ್ನು ಕೊಟ್ಟಿಲ್ಲ ಅವರು, ಕೊಟ್ಟಿಲ್ಲ ಕೊಡ್ರೆ ಚೌಟಿಯ ನಮ್ಮ ಮೇಲೆ ಕರೆ ಎಲ್ಲಿ ಮದ್ಪಾನವನ್ನು ಕೊಡುವರಾಗಿ. ಅರ್ಥ ಕೇಳಿ, ನಡೆಯಲಿ ನಿಮ್ಮ ಗಾಯನ, ನಡೆಯಲಿ ನಿಮ್ಮ ನರ್ತನ. ಅವರೊಡನೆ ನೀವು ಸ್ವಲ್ಪ ಕಣ್ ತುಂಬಿಸಿಕೊಂಡು ಇವರ ನರ್ತವನ್ನು ನೋಡಿ ಸ್ವಲ್ಪ ತೆಗೆದುಕೊಳ್ಳಿ ಮಧುಪಾನವನ್ನು. ಅಯ್ಯ, ಅದು ನಮಗೆ ಅಭ್ಯಾಸವಿಲ್ಲವಯ್ಯ. ಹೋಗಲೇ ಬಿಡಿ, ನಾನು ಪೂರ್ಣ ಮಾಡುತ್ತೇನೆ. ರಕ್ತ ಕೇಳಿ, ನಡೆಯಲಿ ನಿಮ್ಮ ನರ್ತನ, ನಡೆಯಲಿ ನಿಮ್ಮ ಗಾಯನ. ಹೀಗೆ ಬಂದಿರಲಿ ದಾನವೇಂದ್ರನ, ಹೀಗೆ ಬಂದಿರಲಿ ದಾನವೇಂದ್ರನ, ಹೀಗೆ ಬಂದಿರಲಿ ಸಾಹಸವಾ
ಹೇ ಸುಂದರಿಯರೇ, ನಿಮ್ಮ ಬೆಂಕಿನ ಬಿಂಗಾಣಗಳಿಂದ ನನ್ನ ಮನಸ್ಸನ್ನು ಸೂರೆಗೊಂಡ ಸುಂದರಿಯರೇ, ಬನ್ನಿ ಬನ್ನಿರಿ, ನನ್ನನ್ನು ಅವಲಂಗಿಸಿ ನನ್ನ ಮನೋಭಿಷ್ಟವನ್ನು ಪೂರ್ಣ ಮಾಡಿ ಬನ್ನಿರಿ. ಬನ್ನಿ ಸುಂದರಿಯರೇ, ಬನ್ನಿರಿ ಬನ್ನಿರಿ ಬನ್ನಿರಿ. ಆ ರಂಬೆ ಮೇನಕೆಯರು ಹೊರಟು ಹೋದರು. ನಾನು ನಾರದ. ನಾರದರೇ, ಮೊದಲೇ ನೀವು ಹೇಳಬಾರದಿತ್ತ? ಹೇಗೋಯ್ತೆಂದು ಬೇಸರ ಮಾಡಿಕೊಳ್ಳಬೇಡಿ. ಹಬ್ಬ, ಎಂತ ಬಲವಾದ ಹಿಡಿತವಯ್ಯ ನಿನ್ನದು. ಆ ರಂಬೆ ಮೇನಕೆಯರು ನಿನ್ನ ಕೈಗೆ ಏನಾದ್ರು ಸಿಕ್ಕಿದರೆ ಅವರ ಗತಿ ಅಧೋಗತಿಯಾಗುತ್ತಿತ್ತು. ಸದ್ಯ ಅವರು ನಿಮ್ಮ ಕೈಯಿಂದ ತಪ್ಪಿಸಿಕೊಂಡು ಹೋದದ್ದೇ ಸರಿ. ನಾರದರೇ, ನೋಡಿದ್ರ ನನ್ನ ವೈಭವದ ಸ್ತ್ರೀಯನ್ನು? ನೀವು ತಿರುಗಾಡ ಕಡೆ ಎಲ್ಲಿ ಹೋದರು? ನನ್ನಂತ ವೀರನನ್ನು, ನನ್ನಂತ ಸೂರನನ್ನು ಎಲ್ಲಿಯಾದರೂ ನೋಡಿರಿ ನಾರದರೇ? ಅಯ್ಯ, ಇಲ್ಲವಯ್ಯ. ನಿನ್ನಂತ ಬಲಶಾಲಿಯಾದ ಈ ತ್ರಿಭುವನದಲ್ಲಿ ಮತ್ತೊಬ್ಬ ನೀರಲು ಸಾಧ್ಯವೇ? ಹಾ ಮಹಿಷಾಸುರ, ಏನು ಅರಿಯದ ಆ ಬಡ ದೇವತೆಗಳನ್ನು ಯಾಕೆಯ ಹಿಂಸಿಸುತ್ತಿರುವೆ? ಅವರು ನಿನ್ನ ಆಜ್ಞಾಧಾರಕರಲ್ಲವೇ? ಅವರನ್ನು ಬಿಟ್ಟುಬಿಡು, ಎಲ್ಲಿಯಾದರೂ ಹೋಗಿ ಬದುಕಿಕೊಳ್ಳಲಿ. ಜಾಣರಾದರೆ ಆ ದೇವತೆಗಳು ನನ್ನ ಮೇಲೆ ಯಾವ ಛಲವನ್ನು ತೋರಲಾರರು. ಆ ದೇವತೆಗಳು ನನ್ನನ್ನು ಕಂಡರೆ ಚಂಡ ಮುಂಡಾಸುರರೇ, ನಮ್ಮ ಶ್ರಮನಲ್ಲಿರುವ ಆ ದೇವತೆಗಳನ್ನು ಬಿಟ್ಟು ಓಡಿಸಿ ಎಲ್ಲಿಯಾದರೂ ಹೋಗಿ ಬದುಕಿಕೊಳ್ಳಲಿ. ಮಹಿಷಾಸುರ ಅವರ ಮಾಯಾವಿ ಅವರನ್ನು ಬಿಡಲು ಸಾಧ್ಯವಿಲ್ಲ. ಅವರು ಎಂತ ಮಾಯವಿಗಳಾದರೂ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ಬಿಟ್ಟು ಓಡಿಸಿ ಅವರನ್ನು. ಮಿತ್ರ, ಅಯ್ಯ ಮಹಿಷಾಸುರ, ನಾನು ಬಂದು ಬಹಳ ಹೊತ್ತಾಯ್ತು. ನಾನಿನ್ನೂ ಹೋಗಿ ಬರುವೆನು. ನಾರಾಯಣ ನಾರಾಯಣ. ನೀವಿನ್ನೂ ಹೋಗಬಹುದು. ಮಿತ್ರ ಚಿಕ್ಕಾಸುರ, ನಾವು ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಆಗಬಹುದು ಮಿತ್ರ. ಬಾಲನ್ನ ಮನದ ರಾಣಿ ಸೊಮ್ಮ ಕೋಮಲಾಗಿ ಬಾರೆ, ಬಾಲನ್ನ ಮನದ ರಾಣಿ. ಬಾಲನ್ನ ಮನದ ರಾಣಿ ಸೊಮ್ಮ ಕೋಮಲಾಗಿ ಬಾರೆ, ಬಾಲನ್ನ ಮನದ ರಾಣಿ. ಅರುಣಾದಿಂದ ನಾವು ಸೇರೋಣ ಬಾರ ರಾಣೆ, ಅರುಣಾದಿಂದ ನಾವು ಸೇರೋಣ ಬಾರ ರಾಣೆ, ಬಾಲನ್ನ ಮನದ ರಾಣೆ ಸೊಂಬ ಕೋಮಲಾಂಗಿ ಬಾರೆ, ಬಾಲನ್ನ ಮನದ ರಾಣೆ. ಬಾಲನ್ನ ಮನದ ರಾಣೆ ಸುಮ ಕೋಮಲಾಂಗಿ ಬಾರೆ, ಬಾಲನ್ನ ಮನದ ರಾಣೆ. ಹರುಷದಿಂದ ನಾವು ಸೇರೋಣ ಬಾರ ರಾಣೆ, ಹರುಷದಿಂದ ನಾವು ಸೇರೋಣ ಬಾರ ರಾಣೆ, ಬಾಲನ್ನ ಮನದ ರಾಣೆ ಸೊಂಬ ಕೋಮಲಾಂಗಿ
ಸಾರದ. ಸ್ವಾಮಿ, ಈ ದಿವಸ ಯಾವುದೋ ನಮಗೆ ಹೊಸ ವರ್ತಮಾನವು ಉಂಟಾಗುತ್ತಿರುವುದು, ಅದು ಅಲ್ಲದೆ ನನ್ನ ಮನಸ್ಸು ಏಕೆ ಕಂಪಿಸುತ್ತಿರುವುದು. ಸ್ವಾಮಿ, ಸೃಷ್ಟಿಕರ್ತರಾದ ನಿಮ್ಮನ್ನು ಕುರಿತು ಯಾರೋ ಭಕ್ತರು ಘೋರವಾದ ತಪಸ್ಸನ್ನೇ ಆಚರಿಸುತ್ತಿರಬೇಕು. ಅದಕ್ಕಾಗಿ ಈ ನಿಮ್ಮ ಹೃದಯವು ಕಂಪಿಸುತ್ತಿರಬೇಕು ದೇವ. ಸಾರದ, ಭೂಲೋಕದಲ್ಲಿ ಮಹಿಷ್ಮತಿ ನಗರವನ್ನು ಪರಿಪಾಲಿಸುತ್ತಿರುವ ಮಹಿಷಾಸುರ ಮತ್ತು ರಕ್ತಬಿಜಾಸುರ ದಾನವರು ನನ್ನಿಂದ ಹೊರಬರದು ಅದರಿಂದ ಬದೋನ್ಮಾತರಾಗಿ ಯಾವ ಅಜ್ಞಾದಿಗಳನ್ನು ನಾಶ ಮಾಡಿ ಮನಪದಂತೆ ಹಿಂಸುತ್ತಿರುವರು. ಅದು ಅಲ್ಲದೆ ನಾರಾಯಣನು ಮಹಿಷರ ಹೃದಯವನ್ನು ಒಕ್ಕಿ ಅವರ ಮನಸ್ಸನ್ನು ಚಂಚಲಗೊಳಿಸಿ ಆ ದೇವತೆಗಳನ್ನು ಸೆರೆಯಿಂದ ಬಿಡಿಸಿರುವನು. ಸ್ವಾಮಿ, ಹಾಗಾದರೆ ಪತಿಗಳ ಗತಿ ಏನು? ಅವರು ಸಹ ಅವರ ಪತಿಯಂತೆ ಅವರ ಕೈಗೆ ಸಿಕ್ಕಿ ಅವರು ಕೊಡುತ್ತಿರುವ ಹಿಂಸೆಗೆ ಗುರಿಯಾಗಿರುವರೆ, ಇಲ್ಲ ಅವರ ಕೈಯಿಂದ ತಪ್ಪಿಸಿಕೊಂಡು ಹೋಗಿರುವರೆ ದೇವ? ಇಲ್ಲ ದೇವಿ, ಆ ದಾನವರ ವಧೆಗೆ ನಾನು ಕೂಡ ಸಮರ್ಥನಾಗಿದ್ದೇನೆ. ಆ ಇಂದ್ರಾದಿ ದೇವತೆಗಳು ನನ್ನಲ್ಲಿ ಮೊರೆಯಿಡುತ್ತಾ ನನ್ನ ಸತ್ಯಲೋಕಕ್ಕೆ ಬರುತ್ತಿರೋರು. ಅವರ ಕಷ್ಟವನ್ನು ಪರಿಹರಿಸಲು ನಾನು ಕೂಡ ಸಮರ್ಥನಾಗಿದ್ದೇನೆ. ಹೌದು ಸ್ವಾಮಿ, ಅತ್ತ ನೋಡಿ ದೇವತೆಗಳು ಇತ್ತಲೇ ಬರುತ್ತಿರುವರು. ಬರಲಿ ಬಹಳ ಸಂತೋಷ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಮತ್ತೆ ದೇವತೆಗಳೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮಹೇಂದ್ರ, ನನ್ನ ಸತ್ಯಲೋಕಕ್ಕೆ ಬರಲು ಕಾರಣವೇನು? ಬ್ರಹ್ಮದೇವ, ಆ ದಾನವರಿಗೆ ನೀ ಕೊಟ್ಟ ಹೊರಬರದಿಂದ ನಮ್ಮನ್ನು ವಿಧವಾಗಿ ಹಿಂಸಿಸುತ್ತಿರುವರು. ನಮ್ಮನ್ನು ಬೇಗ ಬಂದು ಕಾಪಾಡು. ಮಹೇಂದ್ರ, ಈ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ. ನಾನು ಕೂಡ ಆ ದಾನವರಿಗೆ ಮಹೇಂದ್ರ, ಈ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ. ಆ ದಾನವರಿಗೆ ನನ್ನಿಂದಲೂ ಮಾಡವಿಲ್ಲದಂತೆ ವರವನ್ನು ಕೊಟ್ಟಿರುವೆ ನೀವು. ಬ್ರಹ್ಮದೇವ, ನೀವೇ ರೀತಿ ಹೇಳಿದ ಮೇಲೆ ಮುಂದೆ ಬದುಕುವ ಬಗೆ ಹೇಗೆ? ಹೌದು ಬ್ರಹ್ಮದೇವ, ನಮ್ಮ ಅಧಿಕಾರವನ್ನು ಬಿಟ್ಟು ಆ ದಾನವರ ಸೆರೆಯಲ್ಲಿ ನಾವು ಇರಬೇಕೆ? ನೀವೇ ಯೋಚಿಸಿ ನೋಡು ಬ್ರಹ್ಮದೇವ. ದೇವತೆಗಳೇ, ಈ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ. ದುಷ್ಟ ಶಿಕ್ಷಕನು ನಾರಾಯಣನು. ಸರ್ವರು ಬನ್ನಿ ಆ ನಾರಾಯಣನನ್ನು ಜ್ಞಾನಿಸೋಣ. ಬ್ರಹ್ಮದೇವ, ಆಗಬಹುದು. ನಾರಾಯಣ
ನನ್ನನ್ನು ಜ್ಞಾನಿಸಲು ಕಾರಣವೇನು? ಪರಮಾತ್ಮ, ಮಹೇಶ್ವತಿ ನಗರವನ್ನು ಪರಿಪಾಲಿಸುತ್ತಿರುವ ಮಹಿಷಾಸುರ ರಕ್ತಬೀಜಾಸುರ ದಾನವರಿಂದ ನಮ್ಮನ್ನು ಬಹುವಿಧವಾಗಿ ಹಿಂಸುತ್ತಿರುವರು. ನಮ್ಮನ್ನು ಕಾಪಾಡು ಕಾಪಾಡು. ಇಂದ್ರಾದಿ ದೇವತೆಗಳೇ, ನಾನು ಕೂಡ ಆ ದಾನವರಿಗೆ ಎದುರಿ ಕ್ಷೀರಸಾಗರದಲ್ಲಿ ಅಡಿಗೆರುವರು. ಸರ್ವರು ನಡೆಯಿರಿ, ಕೈಲಾಸಕ್ಕೆ ಹೋಗೋಣ. ಆಗಬಹುದು ನಾರಾಯಣ. ಗಿರಿಜ ಕೇಳಿ ಪೇಳುವೆ ಪೇಳುವೆ ಪಾರ್ವತಿ. ಗಿರಿಜ ಕೇಳಿ ಪೇಳುವೆ ಪೇಳುವೆ ಅರುಸದಿಂದ ಕೇಳೆ ಕೇಳೆ ಪಾರ್ವತಿ. ಅರುಸದಿಂದ ಕೇಳೆ ಕೇಳೆ ಭಕ್ತರನ್ನು ಸಲಗುವೇನು. ಭಕ್ತರನ್ನು ಸಲಗುವೇನು. ಗಿರಿಜ ಕೇಳೆ ಬೇಡುವೆ ಬೇಡುವೆ. ನೀಲಕಂಠ ಎಂದು ನಾನು ನೀಲಕಂಠ ಎಂದು ನಾನು ಕೈಲಾಸದ ಮಾಡುತ್ತಿರುವೆನು. ಪಾರ್ವತಿ, ಕೈಲಾಸದ ಮಾಡುತ್ತಿರುವೆನು. ಗಿರಿಜ ಕೇಳೆ ಬೇಡುವೆ ಬೇಡುವೆ. ಪಾರ್ವತಿ, ನನ್ನನ್ನು ಯಾರು ಭಕ್ತಿಯಿಂದ ಪೂಜಿಸುವರೋ ಅಂಥವರಿಗೆ ಬೇಕಾದ ವರವನ್ನು ಕರುಣಿಸುವರಿಂದಲೇ ನನ್ನನ್ನು ಶಂಕರ, ಗೌರೀಶ, ನೀಲಕಂಠ, ಗಂಗಾಧರ ಎಂದು ಸಾಧು ಸತ್ಪನ್ನರು ನನ್ನನ್ನು ಕೊಂಡಾಡುವರು. ಪಾರ್ವತಿ ದೇವ, ನಿಮ್ಮ ವರದಿಂದ ಎಲ್ಲರೂ ಸಹ ಧ್ಯಾನ ಮಗ್ಧರಾಗಿರುವರು ಸ್ವಾಮಿ. ಪಾರ್ವತಿ, ಈ ದಿವಸ ನನಗೆ ಯಾವುದೋ ಒಂದು ಹೊಸ ವರ್ತಮಾನವು ಬರುತ್ತಿರುವಂತೆ ತೋರುತ್ತಿರುವುದು. ಬಾ, ನಾವು ಸ್ವಲ್ಪ ಹೊತ್ತು ಸಂತೋಷದಿಂದ ಕಾಲವನ್ನು ಕಳೆಯೋಣ. ಪಾರ್ವತಿ, ದೇವ, ಮನಮೋಹಿನಿ ಬಾ ಪ್ರಿಯದಾಮಿನಿ ಬಾರೆ ನೀರೇ ವೈಯಾರಿ. ಆ ಆ
ಪಾರ್ವತಿ, ಭೂಲೋಕದಲ್ಲಿ ಮಹೇಶ್ವತಿ ನಗರವನ್ನು ಪರಿಪಾಲಿಸುತ್ತಿರುವ ಮಹಿಷಾಸುರ ಮತ್ತು ರಕ್ತ ಬೀಜಾಸುರ ಎಂಬ ದಾನವರು ಬ್ರಹ್ಮನಿಂದ ವರವನ್ನು ಪಡೆದು ಪ್ರಪಂಚವನ್ನು ಅಲ್ಲೋಲ ಕಲ್ಲೋಲ ಮಾಡಿಕೊಂಡಿರೋರು. ಆ ದಾನವರ ಹಿಂಸೆಯನ್ನು ತಾಳಲಾರದೆ ಇಂದ್ರಾದಿ ದೇವತೆಗಳು ನನ್ನನ್ನು ಸ್ಮರಿಸುತ್ತಾ ನನ್ನ ಕೈಲಾಸಕ್ಕೆ ಬರುತ್ತಿರುವರು. ದೇವ. ಮುಂದೆ ಮಾಡುವುದೇನು ಪಾರ್ವತಿ? ಆ ದಾನವನು ಅಷ್ಟೊಂದು ಪ್ರಬಲನಾಗಿರುವನೇ ಸ್ವಾಮಿ. ಹಾಗಾದ್ರೆ ದೇವತೆಗಳಿಂದ ಕಾಪಾಡುವರಾರು ದೇವ? ಅದು ದೇವತೆಗಳು ಇತ್ತಲೇ ಬರ್ತಿರುವರು ಸ್ವಾಮಿ. ಪಾರ್ವತಿ ಬರಲಿ, ಬಾ ಈ ಪೀಠದಲ್ಲಿ ಕುಳಿತುಕೋ. ಬನ್ನಿ ಈ ಪೀಠವನ್ನು ಪರಿಗ್ರಹಿಸಿರಿ. ಆಗಬಹುದು ಪರಮಾತ್ಮ. ಇಂದ್ರಾದಿ ದೇವತೆಗಳೇ, ನನ್ನ ಕೈಲಾಸಕ್ಕೆ ಬಂದಿರಲು ಕಾರಣವೇನು? ವಿಷ್ಣು ಪರಮೇಶ್ವರ, ಭೂಲೋಕದಲ್ಲಿ ಮಹಿಷಾಸುರ ಮತ್ತು ರಕ್ಷಾಧೀಶರು ಎಂಬ ದಾನವರು ದೇವತೆಗಳನ್ನು ಸೆರೆ ಹಿಡಿದು ಹಿಂಸೆಯನ್ನು ಪಡಿಸುತ್ತಿರುವರು. ಆ ದಾನವನನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸುವ ಶಂಕರ, ಸ್ಥಾಪಿಸುವುದಕ್ಕಾಗಿ ನಾವಿಲ್ಲಿಗೆ ಬಂದಿರುವುದು. ನಾರಾಯಣ, ಹಾಗೆ ಆಗಲಿ. ಇಂದ್ರಾದಿ ದೇವತೆಗಳೇ, ಎಂತ ಕಠಿಣ ವರವಾದರೂ ದುಷ್ಟರು ಸಂಹಾರ ಆಗಲೇಬೇಕು. ಆ ದಾನವರ ವಧೆಗೆ ನಾನು ಕೂಡ ಅಸಮರ್ಥನಾಗಿರುವೆನು. ಬ್ರಹ್ಮದೇವ, ನೀನು ವರವನ್ನೇನಾದ್ರೂ ಕೊಡಬೇಕಾದರೆ ಯಾವ ಸ್ತ್ರೀಯಿಂದಲೂ ಸಹ ವರವನ್ನು, ಯಾರಿಂದಲೂ ಸಹ ಮರಣವಿಲ್ಲವೆಂದೇನಾದ್ರೂ ವರವನ್ನು ಕೊಟ್ಟಿರುವೆಯಾ ಬ್ರಹ್ಮದೇವ? ಬಹಳ ಆಲೋಚನೆಯನ್ನು ಹೇಳಿದಿರಿ ತಾಯಿ. ಆ ದಾನವನಿಗೆ ಸ್ತ್ರೀಯರಿಂದ ಮಾತ್ರ ಮರಣವಿರುವುದು. ಸ್ವಾಮಿ, ಹಾಗಾದ್ರೆ ಆ ದಾನವರಿಗೆ ಯಾವ ಸ್ತ್ರೀಯಿಂದಲೂ ಸಹ ಮರಣವಿಲ್ಲವೆಂದು ವರವನ್ನು ಕೊಟ್ಟಿರಬೇಕಾದ್ರೆ ಆ ದೈತ್ಯರ ಎದುರಿನಲ್ಲಿ ಯುದ್ಧ ಮಾಡುವ ಸ್ತ್ರೀಯು ಈ ಪ್ರಪಂಚದಲ್ಲಿ ಯಾರು ತಾನೇ ಇರುವರು? ನಾರಾಯಣ ನಾರಾಯಣ, ಮತ್ಯಾರಲ್ಲಿ ಸಾಧ್ಯವಿಲ್ಲ ತಾಯಿ. ಆದಿಶಕ್ತಿ ಸ್ವರೂಪಿಣಿಯಾದ ನಿನ್ನಿಂದಲೇ ಈ ಕಾರ್ಯ ನಡಿಬೇಕು ತಾಯಿ. ನಾರದರೆ, ಇದೇನಿದು ಈ ರೀತಿಯಾಗಿ ಹೇಳ್ತಿರುವೆಯಲ್ಲ? ಅವಲೆಯಾದ ನಾನು ಈ ಕಾರ್ಯವನ್ನು ಮಾಡಲು ಸಾಧ್ಯವೇ? ಅದೆಂದಿಗೂ ಸಹ ಸಾಧ್ಯವಿಲ್ಲ. ಹೌದು ದೇವಿ, ಇಂದು ಅಷ್ಟಮಿಯ ದಿನ. ನಮ್ಮ ಶಸ್ತ್ರ ಆಯುಧಗಳನ್ನು ನಿನಗೆ ದಾರೆಯಲು ಕೊಡುವೆವು.
ಧೈರ್ಯವಾಗಿ ನಿಂತು ಆ ದಾನವರಾದ ಮಹಿಷಾಸುರ ಮತ್ತು ರಕ್ತಾಬೀಜ ಸೂರನನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸುತ್ತೇವೆ. ಸ್ವಾಮಿ, ಲೋಕದ ಧರ್ಮೋದ್ಧಾರಕ್ಕಾಗಿ ನಾನು ಈ ಕಾರ್ಯವನ್ನು ನಡೆಸಿಕೊಡುತ್ತೇನೆ. ತಮ್ಮ ಶಸ್ತ್ರಾಯುಧಗಳನ್ನು ನನಗೆ ದಾರಿ ಎರೆದು ಕೊಡುವರಾಗಿ. ಇಂದ್ರಾದಿ ದೇವತೆಗಳೇ, ಬನ್ನಿ ನಮ್ಮ ನಮ್ಮ ಶಸ್ತ್ರಾಯುಧಗಳನ್ನು ಈಕೆಗೆ ದಾರಿ ಎರೆದು ಕೊಡೋಣ.
ಎಲೆ ದೇವತೆಗಳೇ, ನೀವ್ಯಾರು ಭಯ ಪಡಬೇಡಿ. ನಾನು ಆ ರಕ್ತ ಬೀಜಾಸುರ, ಮಹಿಷಾಸುರ, ಶಂಭ, ನಿಶುಂಭ ಇವರನ್ನು ಚಂಡಿ, ಚಾಮುಂಡಿ, ಶಾಂಭವಿಯಾಗಿ ನಾನು ಸಂಹರಿಸುತ್ತೇನೆ. ವಿಷ್ಣುವೆ, ನೀನು ಆ ಮಹಿಷಾಸುರ ಪರಿವಾರವನ್ನು ನೀನು ಸಂಹರಿಸು. ಹಾಗೂ ಮಹಾಮಾತೆ ಆಗಬಹುದು. ಈಗಲೇ ಆ ಪಾಪಿಗಳ ಬಳಿ ಬರುವರಾಗಿ ಹೇಳುವರಾಗಿ ಹೊರಡಿ. ಎಲ್ಲರಿಗೂ ಮಂಗಳವಾಗಲಿ. ನೀನು ಮಹಿಷ್ಮತಿ ನಗರಕ್ಕೆ ಹೋಗಿ ಅವನು ಯುದ್ಧಕ್ಕೆ ಬರುವಂತೆ ಹೇಳಿ ಬಾ. ಆಗಬಹುದು ಪರಮಾತ್ಮ. ಇಂದ್ರಾದಿ ದೇವತೆಗಳೇ, ಸರ್ವರು ಬನ್ನಿ, ಮುಂದಿನ ಕಾರ್ಯದಲ್ಲಿ ನಿರತರಾಗೋಣ. ಆಗಬಹುದು. ಮೋಹಿನಿ ತ್ರಿಭುವನ ಜನನಿ ಜಗನ್ಮೋಹಿನಿ ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾಂ ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾಂ ತ್ರಿಭುವನ ಜನನಿ ಜಗನ್ಮೋಹಿನಿ ಜಗನ್ಮೋಹಿನಿ ಜಗನ್ಮೋಹಿನಿ. ತಾಯಿ ಜಗದಾಂಬ, ನನ್ನ ಪತಿಯ ದಿನಾಚರಣೆಗಳು ದಿನೇ ದಿನೇ ಮಿತಿ ಮೀರಿ ಹೋಗುತ್ತಿರುವುದು. ನನ್ನ ಪತಿಯ ಮಾಂಗಲ್ಯವನ್ನು ಉಳಿಸಿ ಕಾಪಾಡಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ದೇವಿಯ ಪೂಜೆಯನ್ನು ಬಿಡಲಿಲ್ಲವೇ? ನೀನ ಮಹಿಷಾಸುರ ಪತ್ನಿಯಾದ ನೀನು ಈ ಕಲ್ಲು ವಿಗ್ರಹವನ್ನು ಪೂಜಿಸುತ್ತಾ ಕುಳಿತಿರುವುದೇ? ಹೇಳ ಮೇಲೆ. ಓಹೋ, ಜ್ಞಾನಬದ್ಧವಾಗಿ ಕುಳಿತಿರುವಳು ನನ್ನ ಆಜ್ಞೆಯನ್ನು ಉಲ್ಲಂಘಿಸಿ ಈ ಕಲ್ಲು ವಿಗ್ರಹವನ್ನು ಪೂಜಿಸುವಟ್ಟು ಸಾಕಾಯ್ತೆ ನಿನಗೆ? ನನ್ನ ಅರಮನೆಯಲ್ಲಿ ಯಾವ ದೇವರ ಪೂಜೆಯೂ ನಡೆಯಕೂಡದು. ನಾನೀಗಲೇ ಈ ಕಲ್ಲು ವಿಗ್ರಹವನ್ನು ಕತ್ತರಿಸುವೆನು. ಬೇಡಿ ದೇವ, ಬೇಡಿ. ವಿಗ್ರಹವನ್ನು ಕೀಳಬೇಡಿ ಸ್ವಾಮಿ. ನಿಲ್ಲು. ಈ ಕಲ್ಲು ವಿಗ್ರಹವನ್ನು ಪೂಜಿಸಬೇಕಾದರೆ ಆ ಶುಕ್ರಾಚಾರ್ಯೋಪದೇಶವಿರಬೇಕು. ನಾನೀಗಲೇ ಈ ಕಲ್ಲು ವಿಗ್ರಹವನ್ನು ಕತ್ತರಿಸುವೆನು. ಬೇಡ ಸ್ವಾಮಿ, ನನ್ನ ಮಾತನ್ನು ಕೇಳಿ ಸ್ವಾಮಿ, ಬೇಡ. ಐದು ಕಿಡಿಗಳು. ಗುಣವತಿ, ಆ ಕಲ್ಲು ವಿಗ್ರಹವನ್ನು ಬಿಟ್ಟು ಬಾ, ನಮ್ಮ ಅರಮನೆಗೆ ಹೋಗೋಣ. ನೋಡಿ, ಕೆಳ 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 ಕೆಳ. ಏನು ಮೈಸ? ಇನ್ನು ನನ್ನನ್ನು ಅಷ್ಟೊಂದು ಸಲಹೆಯಿಂದ ಕರೆಯಬೇಡ, ಮಹಿಷಾಸುರನೆಂದು ಹೇಳು. ಓಹೋ, ಏನು ಮಹಿಷಾಸುರ? ನೀನು ಹೇಳುತ್ತಿರುವುದು ಏನು? ಕಂಡ ತಂದು ಹೇಳುತ್ತಿರುವುದು ನಿನ್ನ ದುರ್ಬೋಧನೆಯನ್ನು ಬೋಧಿಸಿ ನಮ್ಮ ದಂಪತಿಗಳಲ್ಲಿ ವೈರಾಗ್ಯವನ್ನು ತಂದಿಟ್ಟು ಆ ಕಲ್ಲು ವಿಗ್ರಹವನ್ನು ಪೂಜಿಸುವಂತೆ ನನ್ನ ಮಡದಿಯಾದ ಗುಣವದಿಗೆ ಉಪದೇಶ ಮಾಡಿರುವ ಆ ಗುರುವೇ. ಮೈಸ, ದುಡುಕಬೇಡ, ನನ್ನ ಮಾತನ್ನು ಕೇಳು. ನೀನು ಮಾಡುತ್ತಿರುವ ಕೃತ್ಯವನ್ನು ಸಹಿಸಲಾರದೆ ಆ ದೇವತೆಗಳು ನಿನ್ನನ್ನು ಸಂಹಾರ ಮಾಡಲು ತಂತ್ರವನ್ನು ಹುಡುಕ್ತಿರುವರು. ಆದ್ದರಿಂದ ತನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಳ್ಳಲು ಗುಣವತಿಯು ದೇವಿಯ ಪೂಜೆಯಲ್ಲಿ ನಿರತಳಾಗಿರುವಳು. ಆಕೆಯ ಋತಭಂಗ ಬೇಡ ಮೈಸ, ಋತಭಂಗ ಮಾಡಬೇಡ ಮೈಸ. ಹೌದಾ? ಪ್ರಪಂಚವನ್ನೇ ಅಲ್ಲೋಲ ಕಲ್ಲೋಲ ಮಾಡಬಲ್ಲ ಈ ದೀನ ಮಹಿಷಾಸುರನಿಗೆ ಯಾರ ಸಹಾಯವೂ ಬೇಕಿಲ್ಲ. ಇನ್ನು ನೀನು ಕೂಡ ಆ ಸಂಕರ ಸೋಣೆಯನ್ನು ಬಿಟ್ಟು ಈ ದೀನ ಮಹಿಷಾಸುರನ ಗುಣಗಾನ ಮಾಡುತ್ತಾ ಪೂಜಿಸುತ್ತಿರಬೇಕು. ನಡೆಯಲಿ ನನ್ನ ಆರಾಧನೆ, ನಡೆಯಲಿ ನನ್ನ ಪೂಜೆ. ಕೆಲವೇ ಮೈಸ, ನಿನ್ನನ್ನು
ಆಗಿದ್ದಕ್ಕೆ ಗುರು ಎಂಬುದನ್ನು ನಿಂದಿಸಿ ಮಾತನಾಡುತ್ತಿರುವೆ ದುರಹಂಕಾರಿ. ನೀನು ನನಗೆ ಶಿಷ್ಯನಲ್ಲ, ನಾನು ನಿನಗೆ ಗುರುವಲ್ಲ. ಬಿಡೋ ದಾರಿಯನ್ನು. ಗುರುವೇ, ಎಲ್ಲೋ ಈ ದೀನ ಮಹಿಷಾಸುರ ಧಿಕ್ಕರಿಸಿ ಎಲ್ಲಿಗೆ ಹೋಗುತ್ತಿರುವೆ? ಮಹಿಷ, ನನ್ನನ್ನು ತಡೆದರೆ ನನ್ನ ಶಾಪಕ್ಕೆ ಗುರಿಯಾಗುವೆ. ಬಿಡೋ ದಾರಿಯನ್ನು. ಕಳೆದ ಹೋಗ ಬಡಜಾಗಿ ನಿನ್ನಿಂದ ನನಗೇನಾಗಬೇಕು? ಎನ್ನ ಹೇ ಜಗತ್ತಿಗೆ ನಾನೇ ಸರ್ವೇಶ್ವರ, ನಾನೇ ಲೋಕೇಶ್ವರ. ಇದೇನಿದು? ಮಹೇಂದ್ರನ ಪತಿಯಾಗಿ ಈ ಪಾಪಿಯಾದ ಮಹಿಷಾಸುರನ ಕೈಗೆ ಸಿಕ್ಕಿ ನರಕ ಯಾತನೆಯನ್ನು ಅನುಭವಿಸುವಂತಾಯ್ತಲ್ಲ. ಶ್ರೀಹರಿ ನಾರಾಯಣ, ನೀನಾದ್ರೂ ಬಂದು ನನ್ನನ್ನು ಕಾಪಾಡಬಾರದೆ? ಚಿಂತಿಸುತ್ತಾ ಕುಳಿತಿರುವೆ. ಆ ಏಡಿ ಹಿಂದ್ರ ಹಂಬಲವನ್ನು ಬಿಟ್ಟು ಈ ದೀನ ಮಹಿಷಾಸುರನ ಅರ್ಧಾಂಗಿನಿಯಾಗಿ ಅನುಭವಿಸುವಂತೆ ಬಾ. ಸುಂದರಿ, ಬಾ. ದೂರವಾಗಿ ನಿಲ್ಲು. ಪರಸ್ತ್ರೀಯಾದ ನನ್ನನ್ನು ಅಕ್ಕ ತಂಗಿ ಎಂದು ಭಾವಿಸುವುದನ್ನು ಬಿಟ್ಟು ಈ ರೀತಿ ನುಡಿಯುತ್ತಿರುವೆಯಲ್ಲ, ನನಗೆ ಸ್ವಲ್ಪ ಆದ್ರೂ ನಾಚಿಕೆ ಉಂಟಾಗುವುದಿಲ್ಲವೇ ಪಾಪಿಷ್ಟ? ಎಲ್ಲವೋ ಸಚಿ, ನಿನ್ನ ಪತಿಯು ನಿನ್ನನ್ನು ನನ್ನ ವಶಕ್ಕೆ ಬಿಟ್ಟು ಹೆದರಿ ಹೋಡಿ ಹೋಗಿರುವನು. ಬಾ ಸುಂದರಿ, ಬಾ. ನೀನೇ ನನ್ನ ಈ ರೀತಿಯಾಗಿ ಮಾತನಾಡುತ್ತಿರುವರು. ಇರಲಿ, ಈತನ ಕೈಗೆ ತಪ್ಪಿಸಿಕೊಂಡು ನಾನು ಈ ಕೂಡಲೇ ಓಡಿ ಹೋಗುವೆನು. ಎಲ್ಲವೇ ಸಚಿ, ಅಷ್ಟು ಮಾತನಾಡುತ್ತಿರುವೆ. ಅಯ್ಯೋ ಪರಮಾತ್ಮ, ಎಲ್ಲವೋ ಶುಚಿ, ಅಷ್ಟು ದುರಾತ್ಮರನ್ನು ಮಾತನಾಡುತ್ತಿರುವೆ. ಯಾರಿಗೆ ಮರಣ? ನಿನ್ನನ್ನು ಬಲಾತ್ಕರಿಸಿ ನನ್ನ ಮನೋಷ್ಟವನ್ನು ಪೂರ್ಣ ಮಾಡಿಕೊಳ್ಳುವೆನು. ಬಾ ಸುಂದರಿ, ಮಾಡಬೇಡ. ಬಾ ಸಚಿ, ಬಾ. ಗುಣವತಿ, ನಿನ್ನ ಪತಿಯು ನಿನ್ನ ಕಣ್ಣೆದುರಿನಲ್ಲೇ ಪರಸ್ತ್ರೀಯನ್ನು ಬಲಾತ್ಕರಿಸುತ್ತಿರುವನು. ನನ್ನ ಆರ್ತನಾದವು ನಿನಗೆ ಕೇಳುತ್ತಿಲ್ಲವೇ? ನೀನು ಸಹ ನನ್ನಂತೆ ಒಂದು ಹೆಣ್ಣಲ್ಲವೇ? ನನ್ನನ್ನು ಕಾಪಾಡು ತಾಯಿ, ನನ್ನನ್ನು ಕಾಪಾಡು. ಓಂ ನಮೋ ಜಗದಾಂಬ, ಓಂ ನಮೋ ಜಗದಾಂಬ, ಓಂ ನಮೋ ಜಗದಾಂಬ. ಇದೇನಿದು ದುರಾಚಾರ? ಕೈ ಹಿಡಿದ ಪತ್ನಿ ಎದುರಿನಲ್ಲಿ ಮತ್ತೊಬ್ಬ ಸ್ತ್ರೀಯನ್ನು ಬಲಾತ್ಕರಿಸಲು ಯತ್ನಿಸುತ್ತಿರುವರಲ್ಲ ಸ್ವಾಮಿ, ಇದು ಎಂತಹ ಪಾಪಕರವಲ್ಲವೇ ದೇವ? ಇದನ್ನ ಕೇಳುವುದಕ್ಕೆ ನೀವು ಪಾಪ ಪುಣ್ಯಗಳ ಸತ್ತು ಎಷ್ಟೋ ದಿನಗಳಾದವು. ಸುಮ್ಮನೆ ಅವಳನ್ನು ನನ್ನ ವಶಕ್ಕೆ ಬಿಟ್ಟು ನೀನು ಆ ಕಲ್ಲು ವಿಗ್ರಹವನ್ನು ಪೂಜಿಸುತ್ತಾ ಕುಳಿತು ವಾಸಚಿ. ಸ್ವಾಮಿ, ಇದನ್ನು ಕೇಳುವುದಕ್ಕೆ ನಾನು ಯಾರು ಎಂದು ಕೇಳುತ್ತಿರುವರಲ್ಲ, ನಿಮ್ಮ ಧರ್ಮ ಪತ್ನಿಯಲ್ಲವೇ ಸ್ವಾಮಿ? ನಿಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗುವಳಲ್ಲವೇ ದೇವ? ಇದೇನು ಸ್ವಾಮಿ ಈ ರೀತಿ ಮಾಡುವುದು ಅನ್ಯಾಯ ದೇವ. ಬೇಡ ಸ್ವಾಮಿ, ಬೇಡ. ನನ್ನ ಮಾತನ್ನು ಕೇಳುವರಾಗಿ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ.
ಸುಮ್ಮನೆ ಅವರನ್ನು ನನ್ನ ವಶಕ್ಕೆ ಬಿಟ್ಟು ನೀನು ಕಲ್ಲುಗಿಲವನ್ನು ಪೂಜಿಸಿಕು. ನನ್ನ ಮನದೋಷ್ಟವನ್ನು ಪೂರ್ಣೈಸಿಕೊಳ್ಳುವುದೇ ನನ್ನ ಮೊದಲ ಗುರಿ. ಬಾ ಸಚಿ, ಬಾ. ತಾಯಿ ಜಗದಾಂಬ ಏಕೆಯನ್ನು ಕಾಪಾಡುವ ಬಾರವು. ನಿನ್ನದಾಗಲಿ ತಾಯಿ, ನಿನ್ನದಾಗಲಿ. ಹೇಳಿದ್ದು ಪಿಶಾಚಿ, ಹೇಳಿದ್ದು ಭೂತ, ಹೊರಟುಹೋಗಿ. ಬಲ ಬಲ ಬಲಿದೆ ಬಲ ಬಲ ನನಗಾರು ಸರಿ ಸಮರ. ಬಲ ಬಲ ನನಗಾರು ಸರಿ ಸಮರ. ತ್ರಿಭುವನದೊಳಗೆ ಹರಿಯುವನವನು ತ್ರಿಭುವನದೊಳಗೆ ಹರಿಯುವನವನು. ಬಲ ಬಲ ನನಗಾರು ಸರಿ ಸಮರ. ನನಗಾರು ಸರಿ ಸಮರ. ನನಗಾರು ಸರಿ ಸಮರ. ಹೇಳುತ್ತ ದ್ರೋಹಿಗಳ ಪಿಡಿಯುತ್ತಲೋನು. ಹೇಳುತ್ತ ದ್ರೋಹಿಗಳ ಪಿಡಿಯುತ್ತಲೋನು. ತ್ರಿಭುವನದೊಳಗೆ ಹರಿಯುವನವನು. ತ್ರಿಭುವನದೊಳಗೆ ಹರಿಯುವನವನು. ಬಲ ಬಲ ನನಗಾರು ಸರಿ ಸಮರ. ನನಗಾರು ಸರಿ ಸಮರ. ನನಗಾರು ಸರಿ ಸಮರ. ಹೇಳಿದ ಖಡ್ಗವಂ ಪಿಡಿದು ನಿಶ್ಚಲ. ಹೇಳಿದ ಖಡ್ಗವಂ ಪಿಡಿದು ನಿಶ್ಚಲ. ತ್ರಿಭುವನದೊಳಗೆ ಹರಿಯುವನವನು. ತ್ರಿಭುವನದೊಳಗೆ ಹರಿಯುವನವನು. ಬೆಕ್ಕಿನ ಮನುಜರ ಬಲಿಯನ್ನು ಕೊಡುವೆ. ಬೆಕ್ಕಿನ ಮನುಜರ ಬಲಿಯನ್ನು ಕೊಡುವೆ. ಬಲ 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 ನನಗಾರು ಸರಿ ಸಮರ. ನನಗಾರು ಸರಿ ಸಮರ. ನನಗಾರು ಸರಿ ಸಮರ. ಚಿಕ್ಕಾಸುರ ನಮಗೆ ಎದುರಾಳಿಯಾಗಿ ಯಾರುತ್ತಾನೆ ಇರುವರು. ಇನ್ನು ನನ್ನ ಮನಸ್ಸಿಗೆ ಏನ ಕಳವಳ ತರುತ್ತಿರುವ ಚಿಕ್ಕಾಸುರ. ಬಲೆ ಬಲೆ ಚಿಕ್ಕಾಸುರ, ನಿಮ್ಮಂತ ಬಲಾಢ್ಯ ನನಗಿರುವಾಗ ನನಗೆ ಭಯವೆಂದರೆ ಏನು? ನಿನ್ನ ಪೀಠವನ್ನು ನೀನು ಪರಿಗ್ರಹಿಸು. ನಾರಾಯಣ ನಾರಾಯಣ. ನಾರದರಿ, ಏನಿಷ್ಟು ಆತುರದಿಂದ ಬರ್ತಿರಲ್ಲ, ಕಾರಣವೇನು ನಾರದರಿ? ದಾನವೇಂದ್ರ, ಕೈಲಾಸ ಪರ್ವತದಲ್ಲಿ ಆದಿಶಕ್ತಿ ಸ್ವರೂಪಿಣಿಯಾದ ಪಾರ್ವತಾ ದೇವಿಗೆ ತಮ್ಮ ತಮ್ಮ ಶಸ್ತ್ರಾಯುಧಗಳನ್ನು ದಾರೆ ಎರೆದು ಕೊಟ್ಟಿರೋರು. ನಿಮ್ಮನ್ನು ಸಂಹಾರಕ್ಕಾಗಿ ತಂತ್ರವನ್ನು ಹೂಡಿರುವುದು. ಅದನ್ನು ತಿಳಿಸಲು ನಾನು ಇಲ್ಲಿಗೆ ಬಂದನು. ಆ ದೇವತೆಗಳ ಇಷ್ಟೊಂದು ಸಕ್ಕಾಯಿತೆ ಎಂದಾದರೂ ಬಿಡಲು ಸಾಧ್ಯವಿಲ್ಲ. ಹಾಗಾದರೆ ನೀನಿಂದ ಹೊರಬಹುದು. ಆಗಬಹುದು ಮಹಿಷಾಸುರ. ನಾರಾಯಣ ನಾರಾಯಣ. ನೀನೀಗಲವಾಗಿ ನಮ್ಮ ಮಿತ್ರರಾದ ಸುಮಾರು ಕರೆದುಕೊಂಡು ಬಾ. ಆ ನಾರಿಯನ್ನು ಆ ಲೋಕಗಳನ್ನು ಸೇರಿದ್ದು ನನ್ನ ರಾಜ್ಯದ ಬಗ್ಗೆ ತಂದಿರಿ. ಒಳ್ಳೆಯವನಾಗಿ ನೀನು ಬೈಕ ನಮ್ಮ ನಾಟ್ಯವನ್ನು ಬರಮಾಡ್ತಕ್ಕದ್ದು. ಮೈಕಾನಾಗಿದೆ ನೋಡು. ಆಗದಕ್ಕನಪ್ಪ ಇಲ್ಲೇ ಬತ್ತ
ಮೆರದಿ ಬಂದು ಚತುರ್ಮುಖಂ ಪಡೆಯರೆ ಮೆರದಿ ಎನ್ನ ವೈರೋಗೆ ಮೆರದಿ ಎನ್ನ ವೈರೋಗೆ ಈ ಶುಂಭರಿಗೆ ಅದ್ಯಾರು ಸಹಜಿಯೇ ಹರಳಯ್ಯನಗೆ ಸಮಾನರಾರು ಗರಳೆಗಳಾರಿದರೆ ಹರಳಯ್ಯನಗೆ ಸಮಾನರಾರು ಗರಳೆಗಳಾರಿದರೆ ರಾಜಾಜಿರಾಜಂ ತೇಜಾಜಿ ತೇಜಂ ರಾಜಾಜಿರಾಜಂ ತೇಜಾಜಿ ತೇಜಂ ಅಜೈಜ ಸಮರ ಅಜೈಜ ಸಮರ ಅರರೈ ಅರರೈ ಸಮಾನರಾರು ಸರಿಸಭೆಯೊಳಗೆ ಯಾರಿದರೆ 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 ಸವಾಲ ನನ್ನ ಮಿತ್ರರಾದ ಮಹಿಷಾರ ಬೆಂಬಲದಿಂದ ಈ ಸಕಲ ಲೋಕವನ್ನೇ ಜಯಿಸಬಲ್ಲ ನಮ್ಮತ ಪ್ರಬಲಶಾಲಿಗಳು ಯಾರು ತಾವೇ ಇರುವ ಸಹೋದರ ಅಂತವರು ಯಾರು ಇದ್ದರೆ ತಿಳಿಸು ಸಹೋದರ. ಅಗ್ರಜ ತಿಳಿಸೇನು? ಹೋರಾಟ ನಿಲ್ಲಿಸುವೆ ವೈರಿ ಜನಗಳು, ವೈರಿ ಜನಗಳು, ವೈರಿ ಜನಗಳು. ಹೋರಾಟ ನಿಲ್ಲಿಸುವೆ ವೈರಿ ಜನಗಳು, ವೈರಿ ಜನಗಳು, ವೈರಿ ಜನಗಳು. ತೀರಿದ ಸೂರರ ಬಡದೇವ ಕಿಂಗಳು, ತೀರಿದ ಸೂರರ ಬಡದೇವ ಕಿಂಗಳು. ಆಸಗಳಿಸಿ ಮೋಸಗಳಿಸಿ, ಆಸಗಳಿಸಿ ಮೋಸಗಳಿಸಿ ರಣದೊಳಗೆ ಜಯಿಸುವೆ, ರಣದೊಳಗೆ ಜಯಿಸುವೆ, ರಣದೊಳಗೆ ಜಯಿಸುವೆ. ಹೋರಾಟ ನಿಲ್ಲಿಸುವೆ ವೈರಿ ಜನಗಳ, ವೈರಿ ಜನಗಳ, ವೈರಿ ಜನಗಳ. ಅಗ್ರಜ, ನಮ್ಮ ಭುಜಬಲದ ಪರಾಕ್ರಮಕ್ಕೆ ಎದುರಾಗಿ ಯಾರು ತಾನೇ ನಿಲ್ಲಬಲ್ಲರು? ನಾವೇ ಧೀರರಲ್ಲವೇ? ನಾವೇ ಸೂರರಲ್ಲವೇ ಅಗ್ರಜ? ಬರೇ ಸಹೋದರ, ನಿನ್ನ ಪರಾಕ್ರಮ ನಾನು ಬಲ್ಲೆನು. ಈ ಪೀಠದಲ್ಲಿ ಪರಿಗ್ರಹಿಸು. ಅಗ್ರಜ ಆಗಬಹುದು. ಚಿಕ್ಕಾಸೂರ, ಈಗ ಬಂದೆಯವ, ಈ ಪೀಠದಲ್ಲಿ ಪರಿಗ್ರಹಿಸು. ಚಿಕ್ಕಾಸೂರ, ನನ್ನ ಮಿತ್ರನಾದ ಮಹಿಷಾಸುರನು ಸೌಖ್ಯದಿರುವನೆ, ಬಹಳ ಕುಶಲವಂದಿರುವನೆ, ಅದನ್ನು ತಿಳಿಸೋಣಾಗು. ಸಂಕಟಕ್ಕೆ ಸಿಲುಕಿರುವನು, ಅದು ಏನೆಂದರೆ ಆ ದೇವತೆಗಳು ನಮ್ಮ ಮಿತ್ರನಾದ ಮಹಿಷಾಸುರನನ್ನು ಸಂಹಾರಕ್ಕಾಗಿ ಕಾದು ನಿಂತಿರುವರು. ಅದಕ್ಕಾಗಿ ನಿನ್ನನ್ನು ಕರೆದುಕೊಂಡು ಬರಲು ನಮ್ಮನ್ನು ಕಳಿಸಿರುವರು. ಏನು? ಆ ಬಡ ದೇವತೆಗಳು ನನ್ನ ಮಿತ್ರರಾದ ಮಹಿಷಾರ ಒಂದಕ್ಕೆ ಇಷ್ಟೊಂದು ಸಂಖ್ಯೆಯನ್ನು ನೋಡಿರುವೆ ಸವಾಲರ. ಅಗ್ರಜ, ಸರ್ವರು ನಡೆಯಿರಿ. ಆ ಬೇಗ ಹೋಗಿ ಆ ದೇವತೆಗಳನ್ನು ಸೆಳೆದುಕೊಂಡು ಬಂದು ನನ್ನ ಮಿತ್ರರಾದ ಮಹಿಷಾಸುರ ತಪ್ಪಿಸೋಣ. ಅಗ್ರಜ, ಹಾಗಾದರೆ ಈಗಲೇ ನಡೆಯಿರಿ. ಸರ್ವರು ನಡೆಯಿರಿ. ಇನ್ನೊಂದು ಮಾತ್ರ ಸಹ ತಾಪುಟ ಬೆಳಗಿದ ನಮ್ಮ ಬಯಕೆ ಇರಲಿ. ಎಲ್ಲಿ ಹೊರಡುತ್ತಿರಲಿ ಎಲ್ಲಿ ಇದ್ದಕ್ಕೆ ಆ ದೇವತೆಗಳನ್ನು ಎಲ್ಲಿ ಹೊತ್ತಿದ್ದಾರೆ? ಹರಿಯಬಾರ ಈಗಲೇ
ಬಿಟ್ಟವು. ಸೈನಿಕರು ಆ ದೇವತೆಗಳು ಸೊರೆ ಪಡೆಯಲು ಹೋದವರು ಇನ್ನು ಬರಲೇ ಇಲ್ಲವಲ್ಲ. ನಡಿ ಸರಿ ಹೇಳಿ ನೀವೇ ಎಲ್ಲ ಏನಾಯ್ತು ಸೇವಕ? ಯಾಕೆ ಶಾಸ್ತ್ರದಿಂದ ಬರುತ್ತಿರುವೆ ಇಲ್ಲ? ಏನು ನಮ್ಮ ಸೈನಿಕರಾದರೆ ಎಲ್ಲಿರುವ ಅವರು ತೋರಿಸು, ಬೇಗ ಹೋಗೋಣ. ಮೊಬೈಲ್ ನನ್ನ ಮೊಬೈಲ್ ನಮ್ಮ ಸೈನಿಕರನ್ನು ಕೊಂದವಳು ನೀನೆಯೋ? ನೀನು ನಾರಿಯಾದರೇನು ಎಮ್ಮರಾದರೇನು? ಈ ದೀನ ಮೈಸಾಸುರನ ಎದುರಿನಲ್ಲಿ ಸ್ತ್ರೀಯರು ಸ್ತ್ರೀಯರು ಬಂದರು. ಈ ದೀನ ಮೈಸಾಸುರನ ತಕ್ಕವನಲ್ಲ. ಎಲ್ಲವೇ ನಾರಿ ಎಲ್ಲಿದ್ದಕ್ಕೆ ಸಾಕು. ನಾನೇ ಸರ್ವೇಶ್ವರ, ನಾನೇ ಲೋಕೇಶ್ವರ ಎಂದು ಇಂದಾದ ದೇವತೆಗಳನ್ನು ಮತ್ತು ಪರಸ್ಪರನ್ನು ಕೆಣಕಲು ಹೋಗುತ್ತಿರುವೆಯಾ? ನೋಡುತ್ತಿರು, ನಿನಗೆ ತಕ್ಕ ಪಾಡು ಕಲಿಸಿ ಹೋದರೆ ನಾನು ಚಂಡಿ ಚಾಮುಂಡಿಯಲ್ಲ. ಎಲ್ಲವೋ ನೋಡಿ, ಏನು ಚಂಡಿ ಆದರೇನು ಚಾಮುಂಡಿ ಆದರೇನು ಈ ನೀರ ಮೈಸಾಸುರ ತಕ್ಕವನಲ್ಲ. ಹೋಗಿ ತುಂಬನೆ ಹೋಗಿ ತುಂಬನೆ ನನ್ನ ಮಾಂಗಲ್ಯವನ್ನು ಕಾಪಾಡಬೇಕಾಗಿ ನಿನ್ನಲ್ಲಿ ಬೇಡವೇನು ತಾಯಿ, ಬೇಡವೇನು. ಇಲ್ಲ ಮಗಳೇ, ನೀನು ಮಕ್ಕಳೆಂದು ಈತನ ಸುಮ್ಮನೆ ಬಿಟ್ಟರೆ ಈತನಿಂದ ಅನೇಕ ಕುಲಸ್ತ್ರೀಯರು ನಾಶವಾಗಿ ಹೋಗುವರು. ಬಾ, ನಿನ್ನನ್ನು ನನ್ನ ಗಂಡನ ಮಾಲೆಯಾಗಿ ಧರಿಸಿಕೊಳ್ಳುತ್ತೇನೆ. ನನಗೆ ಸಲ್ಲುವ ಮೊದಲ ಪೂಜೆ ನಿನಗೆ ಸಲ್ಲಲಿ. ನೋಡು, ನಿನ್ನ ಪತಿ ನನ್ನ ಪಾದದಲ್ಲಿ ಬಿದ್ದು ಹೇಗೆ ತುಂಬಿದ್ದು ಹಾಕುತ್ತಿರುವನು. ಅಮ್ಮ, ಬಾ ಮಗಳೇ. ಧನ್ಯನಾದನು ತಾಯಿ. ಅಲ್ಲಿಗೆ ಹೋಗುತ್ತಿರುವೆ ಇಲ್ಲೋ? ಏ ಮಾಯಾಂಗಿನಿ, ನನ್ನ ಧರ್ಮ ಪತ್ನಿ ಏನು ಮಾಡಿದೆ? ಬಿಡುವನು ಎಲ್ಲರೂ ನಿನ್ನ ಬಲಾತ್ಕರಿಸುತ್ತೇನೆ. ಏನು ಮೋಡ, ನನ್ನೆಲ್ಲ ಬಲಾತ್ಕರಿಸಿವ್ಯಾ? ಬಾ, ನನ್ನನ್ನು ಮುಟ್ಟುವುದಾದರೆ ಸುಟ್ಟು ಭಸ್ಮವಾಗಿ ಹೋಗುವುದು. ಇದಕ್ಕೆ ಇಲ್ಲ ಎನ್ನಕ್ಕೆ ನೀನು ಎಂತ ಘೋರ ರೂಪವನ್ನು ತಾಳಿದರು ಈ ದೀನ ಮೈಸಾಸುರ ತಕ್ಕವನಲ್ಲ. ನೀನು ಸಿಂಹದ ರೂಪವನ್ನು ತಾಳಿದರೆ ನಾನು ರೂಪವನ್ನು ತಾಳುತ್ತೇನೆ.
ಮೆರವೇ ಸಾಮ್ರಾಜ್ಯವನ್ನು ಪರಿಪಾಲಿತ ಮೆರವೇ ಸಾಮ್ರಾಜ್ಯವನ್ನು ಪರಿಪಾಲಿತ ಈ ವರರತ್ನ ಬೀಜಾಸೂರನಿಗೆ ಅದಾರು ಸಾಟಿ ದೊರೆಯ ಓ ಓ ಮೆರವೇ ಎಣ್ಣೆಯ ಭುಜಬಲಕ್ಕೆ ಮೆರವೇ ಎಣ್ಣೆಯ ಭುಜಬಲಕ್ಕೆ ಅದಾರು ವೈರಿಗಳು ನಿಲ್ಲುವರೇ ಓ ಓ ಭುಜಬಲ 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 ತೌರ ಮೆರೆಯುವ ನಾನು ಸಮಾನರ್ಯಾರಿರರೆ ತರ ಒಳಗೆ ಸರಿ ಸಮರು ಸಣ್ಣ ಮುಡರೆ ಭುಜಬಲ 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 ತೌರ ಮೆರೆಯುವ ನಾನು ಸಮಾನರ್ಯಾರಿರರೆ ತರ ಒಳಗೆ ಸರಿ ಸಮರು ಗಡನೆಗಳ ನಡಗಿಸಿಕೊಳ್ಳರ ಗಡನೆಗಳ ನಡಗಿಸಿಕೊಳ್ಳರ ತ್ರಿಭುವನದೊಳಗೆ ಮೆರೆಯುವ ನಾನು ತ್ರಿಭುವನದೊಳಗೆ ಮೆರೆಯುವ ನಾನು ಭುಜಬಲ ಭುಜಬಲ ತೌರ ಮೆರೆಯುವ ನಾನು ಸಮಾನರ್ಯಾರಿರರೆ ತರ ಒಳಗೆ ಸರಿ ಸಮರು ಸರಿ ಸಮರು ಚಂಡಮುಂಡರೇ ಈ ಧರಣಿಯಲ್ಲಿ ನಮ್ಮಂತಹ ಬಲಶಾಲಿಗಳು ಯಾರೂ ಇರುವಂತಿಲ್ಲ. ಈ ಸುರಲೋಕವು ನಮ್ಮ ವಶವಾಯಿತು. ಕೇವಲ ದೇವತೆಗಳು ಬಿಕಾರಿಗಳಷ್ಟೇ. ಇನ್ನು ನಮಗೆ ಎದುರಾಳಿಗಳು ಯಾರು ತಾನೇ ಇರೋರು ಚಂಡಮುಂಡಾಸುರರೇ, ಅದನ್ನು ತಿಳಿಸಿ. ಚಲದಿ ನೇಚರ ಚೇದಿ ಬನ ಬೇರೆ ಮೆರೆಯುವ ವೈರಿ ವರ್ಗವ ಬೇರೆ ಮೆರೆಯುವ ವೈರಿ ವರ್ಗವ ಸೌರಗೊಳ್ಳುವ ದಾರುಳಿ ಬೋಲು ಸೌರಗೊಳ್ಳುವ ದಾರುಳಿ ಬೋ ಹರಿಯುವ ತರೆಯುವ ದುರುಳ ವಸುರವ ಹರಿಯುವ ತರೆಯುವ ದುರುಳ ವಸುರವ ಹೀಗೆ ಮೆರೆಯುವೆ ಅರುಸದಲ್ಲೇ ಇವೆ ಅವರು ಸಡಲು ತಲೆ ಒಡೆದು ಕಡಿದು ತಲೆ ಬಗೆದು ಸಿಗಿದು ಚಲದಿ ನೀಚರ ಚೇದಿ ಬಂದು ಮಹಾಪ್ರಭು ಫಲಂಬ ಪ್ರಪಂಚನೇ ಕೊಂಬಿಡಿ ಕೊಂಬಸ್ತದಲ್ ಈ ತ್ರಿಭುವನದಲ್ಲಿ ನಿನಗೆ ಹೆದರಾಗತಕ್ಕವರು ಯಾರೋ ಇರೋರು. ಅದು ಅಲ್ಲದೆ ನಮ್ಮ ಸೈನ್ಯವು ಪರಲಾದ ಸೈನ್ಯವು ಕಂಡರೆ ಆನೆಯ ಗೊಂಬಿಗೆ ಕೇಸರ ನುಗ್ಗೆ ಯಾವ ರೀತಿಯಲ್ಲಿ ಉಂಕರಿಸುವುದು ಅದೇ ರೀತಿ ನಮ್ಮ ಸೈನ್ಯವು ಪರಲಾದ ಸೈನ್ಯವು ಕಂಡರೆ ಕೆಕ್ಕರಿಸಿ ನೋಡುತ್ತಿರುವುದು ಬತ್ತೇನಪ್ಪಣೆ. ಬಲೆ ಬಲೆ ಮುಂಡಾಸುರ, ನಿನ್ನ ವಾಕ್ಯವನ್ನು ಕೇಳಿ ಸಂತೋಷವಾಗಿದ್ದು. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಹೌದು ಚಂಡಾಮುಸ, ಇದಕ್ಕೆ ನಿನ್ನ ಅಭಿಪ್ರಾಯವನ್ನು ತಿಳಿಸು. ಬಲೆ ಚಂಡಾಸುರ, ನಿನ್ನ ವಾಕ್ಯವನ್ನು ಕೇಳಿ ನನಗೆ ಸಂತೋಷವಾಗಿತ್ತು. ಬಾ, ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಅನರ್ಥವಾಯಿತು.
ಏಕೆ ಏನಾಯಿತು ಸೇವಕ? ಮಹಿಷಾಸುರನು ಮತ್ತು ನಮ್ಮ ಸೈನಿಕರು ಅದರಾದರೂ ಪ್ರಭು. ಏನೋ ಮಹಿಷಾಸುರನ ಸೈನಿಕರು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ಇಲ್ಲ ಪ್ರಭು, ಇಲ್ಲ. ಮಹಿಷಾಸುರನು ಮರಣವಾದನು. ಏನೋ? ಮಹಿಷಾಸುರ ಮರಣವಾದರೆ? ಅಯ್ಯೋ ದುರ್ವಿಧಿಯೇ! ಬೆತ್ತ ಮಹಿಷಾಸುರ ಬ್ರಹ್ಮನಿಂದ ಹೊರಪಡೆದು ಪ್ರಪಂಚವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ ನೀನು ನಮ್ಮೆಲ್ಲರನ್ನು ಬಿಟ್ಟು ಪರಲೋಕವನ್ನು ಸೇರಿದೆಯ ಮಿತ್ರ. ಮಿತ್ರ, ನಿನ್ನನ್ನು ಕೊಂದವನು ನಾನು ಖಂಡಿತ ಉಳಿಸಲಾರೆ. ಸೇವಕ, ಯಾರು ನನ್ನ ಮಿತ್ರನನ್ನು ಕೊಂದವನು? ದೇವತೆಗಳು ಆಯುಧಗಳನ್ನು ದಾರಿ ಹಿಡಿದುಕೊಟ್ಟು ಆ ನಾರಿಯು ನಮ್ಮ ಮಹಿಷಾಸುರನನ್ನು ಸಂಹಾರ ಮಾಡಿದಳು. ಏನು? ಕೇವಲ ನಾರಿಯೂ ಈ ಕಾರ್ಯವನ್ನು ಮಾಡಿದಳೆ? ಚಂಡ ಮುಂಡಾಸುರವೇ, ಇನ್ನು ತರಬೇಕೆ? ನಡೆಯಿರಿ, ಆ ನಾರಿಯ ಗರ್ವವನ್ನು ಅಡಗಿಸಿ ಮಿತ್ರ ಮಹಿಷಾಸುರನ ಆತ್ಮಕ್ಕೆ ಸಂತು ಉಂಟಿಪಡಿಸೋಣ. ನಡೆಯಿರಿ, ಹೋಗೋಣ. ಮಿತ್ರ ಆ ನಾರಿಯ ಗರ್ವನೇ ನಡಿ ನೋಡಲೇಬೇಕು. ನಡೀರಿ, ಹೋಗೋಣ. ಹೌದು, ಆ ಮಹಿಷಾಸುರ ಆತನ ಪರಿವಾರವನ್ನು ಸಂಹಾರ ಮಾಡಿದವಳು ನಾನೇ. ಹಬ್ಬ ಹೆಂಗ ಸಾಧು ಇಷ್ಟೊಂದು ಕರ್ಬೇವೆ. ಹಾಗಾದ್ರೆ ಎಲ್ಲಿದ್ದಕ್ಕೆ? ಹಾಗಾದ್ರೆ ನಿನ್ನೆ ಯುದ್ಧಕ್ಕೆ ಚಂಡನಾಗಿ ನಿನ್ನ ನಾನು ನಾಟದ ಇರುವೆ. ಚಂಡನಾಗಿ ನಿನ್ನ ನಾನು ನಾಟದ ಇರುವೆ. ಮಹಿಷಾಸುರನನ್ನು ಚಂಡ ಮುಂಡರನ್ನು ಕೊಂದು ನಾನೇ ಸೂರಳೆಂದು ನಿಂತಿರುವೆಯಾ? ಬಾ, ನಿನ್ನನ್ನು ಕತ್ತರಿಸಿ ಮಿತ್ರ ಮಹಿಷಾಸುರನ ಆತ್ಮಕ್ಕೆ ಶಾಂತಿ ಉಂಟುಪಡಿಸುವನು. ನೀನು ಅಷ್ಟು ಸಾಹಸಿಯಾದರೆ ಬಾ, ನನ್ನೊಡನೆ ಓಡಾಡು, ಮುಗಿಸುವನೋ ನಿನ್ನ ಪಾಡು. ಎಲ್ಲವೋ ರಕ್ತ ಬೀಜಾಸುರ, ನನ್ನ ಮುಂದೆ ನಿಂತು ಯುದ್ಧ ಮಾಡೋದೇನೆ ನಿನ್ನಲ್ಲಿ ಇದ್ದರೆ ಸಿದ್ಧನಾಗು ಯುದ್ಧಕ್ಕೆ. ಏನೋ ನನ್ನನ್ನೇ ಯುದ್ಧಕ್ಕೆ ಕರೆಯುವ? ಎಲ್ಲವೋ ನಾರಿಮಣಿ ಸಿರ್ಸಣಿ, ಅಂಜದಿರುವ ಮೃಗ ಇರುವುದೇ, ಗಣಕ್ಕೆ ಅಂಜದಿರುವ ಸರ್ಪ ಇರುವುದೇ, ನನಗೆ ಅಂಜದಿರುವ ವೀರರು ಈ ತ್ರಿಭುವನದಲ್ಲಿ ಉಂಟೆ. ಕೇವಲ ನಾರಿ ನೀನು ನನ್ನನ್ನೇ ಯುದ್ಧಕ್ಕೆ ಇರುವ? ಬಾ, ಹಾಗಾದ್ರೆ ನಿಲ್ಲು ಯುದ್ಧಕ್ಕೆ. ಕೇವಲ ನಾರಿಯಲ್ಲಿ ಎಲೆಗಳಿವೆ. ನನ್ನ ಬಳಿ ಸೈನಿಕರಿದ್ದರೆ ಯುದ್ಧವನ್ನು ಮಾಡು. ಈಗ ನಾಟಗಳಿವೆ, ತಂಡ ನಾರಿ ನಿನ್ನ ಈಗ ನಾಟಗಳಿವೆ.
ಈತನನ್ನು ಸಂಹರಿಸಲು ಆಗುತ್ತಿಲ್ಲವಲ್ಲ. ಈತನನ್ನು ಸಂಹಾರ ಮಾಡಿದರೆ ಈತನಷ್ಟೇ ಎಷ್ಟು ಜನ ಸಹಸ್ರ ಮಂದಿಗಳು ಹುಟ್ಟು ಬರುತ್ತಿರುವರು. ಶಂಕರ, ಈಗ ನಾನೇನು ತಾನೇ ಮಾಡಲಿ? ಮಹಾಶಕ್ತಿ, ಭಯಪಡಬೇಡ. ಈತನು ಇಷ್ಟು ಬಲಶಾಲಿಯಾಗಬೇಕಾದರೆ ಇದು ಬ್ರಹ್ಮನ ಹೊರಬಲ. ನೀನು ಕಾಯ ಅವತಾರವನ್ನು ತಾಳು. ನಿನ್ನ ನಾಲಿಗೆಯನ್ನು 7 ಯೋಜನಕ್ಕೆ ಆಸೆ. ಆತನನ್ನು ನಿನ್ನ ನಾಲಿಗೆ ಮೇಲೆ ನಿಲ್ಲಿಸಿ ನಿನ್ನ ತ್ರಿಶೂಲವನ್ನು ಬಿಡು. ಆತನು ಮರಣವಾಗುವನು. ಅವನಿಂದ ಹುಟ್ಟುವ ರಾಕ್ಷಸರು ನಿನ್ನ ಬಾಯಿಗೆ ತುತ್ತಾಗುವರು. ಧರಿಸು ಕಾಯ ಅವತಾರವನ್ನು. ನೀವಿನ್ನು ಮರೆಯಾಗಿ ನೋಡಿದಿರು ಕಾಳಿ ರೂಪವನ್ನು ಧರಿಸಿ ನಿನ್ನ ರುಂಡವನ್ನು ಚೆಂಡಾಡಿ ಬಿಡುವೆನು. ಎಲ್ಲವೋ ರಕ್ತ ಬೀಜಾಸುರ, ಎಲ್ಲಿರುವೆ? ಬಾ. ನೀನು ಯಾವ ಘೋರ ರೂಪವನ್ನು ತೋರಿಸಿದ್ರು ಎದರತಕ್ಕವನಲ್ಲ ಈ ರಕ್ತ ಬೀಜಾಸುರ. ಎಲ್ಲವೋ ರಕ್ತ ಬೀಜಾಸುರ, ನೀನು ಎದುರುವುದಿಲ್ಲ ನಿಜ. ಆದರೆ ನನ್ನಂತ ಸ್ತ್ರೀಯಿಂದಲೂ ಮರಣವಿಲ್ಲದಂತೆ ವರವನ್ನು ಪಡೆದಿರುವೆಯಾ? ಆಲೋಚಿಸಿ ನೋಡು. ಓಹೋ, ನಾನು ಸ್ತ್ರೀಯರಿಂದ ಮರಣವಿಲ್ಲದಂತೆ ವರವನ್ನು ಕೇಳಲಿಲ್ಲ. ಇದೇನೋ ಮೋಸವಾಗುತ್ತಿದೆ. ನನ್ನ ಗುಂಡಿಗೆಯೂ ನಡುಗುತ್ತಿದೆ. ಈಗೇನು ಮಾಡಲಿ? ಮರಣಕ್ಕೆ ಅಂಜಿ ಅವಳಿಗೆ ಶರಣ ಆಗುವುದಿಲ್ಲ. ಮಡಿದರೂ ಚಿಂತೆ ಇಲ್ಲ. ಕೊನೆ ತನಕ ಓಡಾಡಿಯೇ ಮಡಿಯುವನು. ಇದೇ ನನ್ನ ಛಲ. ಲೋ ನಾರಿ, ಅವರು ನಿಲ್ಲೋ ಯುದ್ಧಕ್ಕೆ. ಶಾಂತಿ ಮಾಡು. ಜಗತ್ತನ್ನು ರಕ್ಷಿಸಿದ ನಿನಗೆ ಪ್ರತಿದಿನವೂ ಪೂಜೆಯನ್ನು ಕೊಡುವೆ. ಮಹಿಷಾಸುರ ಮತ್ತು ರಕ್ತ ಬೀಜಾಸುರ ದಾನವರನ್ನು ಸಂಹರಿಸಿದ ನೀನು ಮೈಸೂರಿನಲ್ಲಿ ನೆಲೆಯಾಗು. ಮುಂದೆ ಕಲಿಯುಗದಲ್ಲಿ ನಿನಗೆ ಪ್ರತಿದಿನವೂ ಪೂಜೆಯೂ ಉಂಟಾಗಲಿ. ತಥಾಸ್ತು. ಅಮ್ಮ, ನಿನ್ನ ರುದ್ರಾವತಾರವನ್ನು ನೋಡಲು ನನ್ನಿಂದ ಸಾಧ್ಯವಿಲ್ಲ. ಶಾಂತಳಾಗು ತಾಯಿ. ನನ್ನ ಅಮೃತ ಹಸ್ತದಿಂದ ನಿನ್ನನ್ನು ಶಾಂತಿ ಪಡಿಸುವೆನು. ಶಾಂತಿ ಶಾಂತಿ ಶಾಂತಿ. ದೇವತೆಗಳೇ, ನೀವಿನ್ನು ಭಯ ಪಡಬೇಡಿ. ಪಾಡೋಣ ದೇವೇಂದ್ರ. ಹಂಗೆ ಉದ್ದಕ್ಕೆ ಶ್ರೀ ಚಾಮುಂಡೇಶ್ವರಿಯ ಪಾದ ಪೂಜೆಯನ್ನು ಮಾಡೋಣ. ಸೇರಿ ಮಂಗಳವನ್ನು ಪಾಡೋಣ. ಪಾದ ಪೂಜೆಯನ್ನು ಮಾಡಿ ಮಂಗಳವನ್ನು ಪಾಡೋಣ. ಧೈರ್ಯ ಇದ್ಕೊಳ್ರಿ. ¡Vamos!
की शनि महात्मा की शनि महात्मा की चामुंडेश्वरी की चामुंडेश्वरी की चामुंडेश्वरी की श्री श्री मारम्म कृपापोषण मंडली की श्री श्री मारम्म कृपापोषण मंडली की श्री श्री मारम्म कृपापोषण मंडली की